ಈ ಸೀಮೆಗೆ ಶಿವ ನೀಡಿದ ವರವೋ. ಇಷ್ಟು ಟ್ಯಾಲೆಂಟ್ ಇದೆಯಲ್ಲಪ್ಪ ನನ್ನ ಹತ್ರ, ನನ್ನ ಟ್ಯಾಲೆಂಟ್ ಮರ್ಯಾದೆ ಇಲ್ವಾ? ನಾನು ಎಲ್ಲೂ ಈ ವಿಷಯ ಹೇಳಿಲ್ಲ, ಇವತ್ತು ಹೇಳ್ತಾ ಇದೀನಿ. ಯಾಕಂದ್ರೆ ಮನ್ಸಿಗೆ ಅಷ್ಟು ನೋವು ನನಗೆ ಇವತ್ತು. ಅವತ್ತು ನನ್ಗೊಂದು ಅವಕಾಶ ಕೊಟ್ಟಿದ್ದಿದ್ರೆ ಆ ಸ್ಟೇಜ್ ಅಲ್ಲಿ ಸಂಜಿತ್ ಹೆಗಡೆ ಕೈಲಿ ಆಡಿಸಿದ್ದು ಫಸ್ಟ್ ನಾನು. ಸಂಜಿತ್ ಹೆಗಡೆ ನಾನು ಜೊತೆಲ್ಲೇ ಇದ್ದಿದ್ದು ಸರಿಗಮಪ ಅಲ್ಲಿ. ನಾನು ಫಸ್ಟ್ ಹಾಡು ಯಾವ್ದು ಇಲ್ಲ ಸಂಜಿತ್ ಹೆಗಡೆ. ಇವತ್ತು ಸಂಜಿತ್ ಹೆಗಡೆ ಎಲ್ಲೋ ಇದ್ದಾರೆ. ದರ್ಶನ್ ಸರ್ ಮ್ಯಾನೇಜರ್ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡ್ಬಿಟ್ಟು ಚಿನ್ನ ಬೆಳಿಗ್ಗೆ ಬಂದ್ಬಿಡು, ದರ್ಶನ್ ಸರ್ ಈ ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ. ಅದು ಎಲ್ಲಿತ್ತೋ ಭಾಗ್ಯ ನನಗೆ ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಬ್ರೋ, ಅದು ಪವರ್. ಪ್ರತಿ ವರ್ಷ ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾ ಇತ್ತು. ಬಟ್ ಇವತ್ತು ಆ ತಾಯಿ ಏನಕ್ಕೆ ಕೊಡ್ಸಿದಾರ ಗೊತ್ತಿಲ್ಲ. ಇಷ್ಟು ಜನಕ್ಕೆ ಕಳಿಸಿದ್ರೆ ತಪ್ಪು, ನೀನು ಒಬ್ರು ಕಳಿಸಿದ್ರು ತಪ್ಪೆ. ನೀನ್ ಯಾಕೆ ಹಂಗ್ ಮಾಡಿದೆ? ಆಮೇಲೆ ಕೆಲವ್ರು ಏನು ಗೊತ್ತಾ, ಟೆಂಪರ್ ಜಾಸ್ತಿ ಇರೋರು ಏನ್ ಮಾಡ್ಬಿಡ್ತಾರೆ, ಎಂತ ಮುಂದೆ ಹೊಡೆದೇ ಬಿಡ್ತಾರೆ. 106 ಅನ್ನೋದು ಏನು ಹೋಗ್ತಾ ಇದೆಯಲ್ಲ ಈ ಟ್ರೆಂಡು, ಇದು ಲೈಫ್ ಲಾಂಗ್ ಹೋಗ್ತದಿನ್ನ. ನಾಳೆ ದಿನ ದೊಡ್ಡ ಸಿನಿಮಾ ಆಗ್ಬೋದು, ಆಲ್ರೆಡಿ ರಿಜಿಸ್ಟರ್ ಮಾಡ್ತಿದಾರಂತೆ. ದೇವರಾಣೆಗಳು ದರ್ಶನ್ ಅವ್ರಿಗೆ ರಿಯಲ್ ಫ್ಯಾನ್ಸು, ಹುಚ್ಚು ಫ್ಯಾನ್ಸು, ಅವ್ರು ಏನ್ ಮಾಡಕ್ಕೂ ರೆಡಿ ಆಗಿರ್ತಾರೆ. ಅರ್ಥ ಆಯ್ತಾ? ನಾನ್ ಕಣ್ಣಾರೆ ನೋಡಿರೋದು. ಎಷ್ಟು ಜನ ಫೋನ್ ಮಾಡಿರೋ ಲೆಕ್ಕ ಇಲ್ಲ ನನಗೆ. ಎದುರಿಸೋದು, ಏನಕ್ಕೆ ಅವ್ರಿಗೆ ಮಾಡ್ತೀಯ ಸಾಂಗು, ಏನ್ ಪ್ರಯೋಜನ ನಿಮ್ಗೆ ಅದರಿಂದ? ನೀನೇನಾದ್ರು ಮಾಡಪ್ಪ, ನಿನ್ನ ಹೆಸರು ಸುಪ್ರೀತ್ ಗಂಧರ ಯಾರು ಅಂತ ಗೊತ್ತಾಗ್ಬೇಕು. ದರ್ಶನ್ ಅವ್ರ ಯಾಕೆ ಸಾಂಗ್ ಮಾಡ್ತಾ ಇದೀಯಾ ಅಂದ್ರೆ ಸುಮಾರು ಜನ ಕೇಳ್ಬಿಟ್ಟವೆ. ಏನ್ ಪ್ರಯೋಜನ ಅದರಿಂದ? ಆ ಪ್ರಯೋಜನ ನನಗೆ 2 ಸಿನಿಮಾ ಸಿಕ್ತು. ಒಂದು ಫಸ್ಟ್ ಈ ಹಾಡುಗಳಿಂದನೇ ಸಿನಿಮಾ ಸಿಕ್ತು. ಎರಡನೇದು ದರ್ಶನ್ ಸರ್ ಏನ್ ಹೆಲ್ಪ್ ಮಾಡಿದಾರೆ ಅಂತ ನನಗೆ ನನ್ನ ಹೃದಯದಲ್ಲಿದೆ. ನನ್ನ ಹೃದಯದಲ್ಲಿದೆ. ನನಗೆ ಏನ್ ಸಪೋರ್ಟ್ ಮಾಡಿದ್ದಾರೆ, ಏನ್ ಹೆಲ್ಪ್ ಮಾಡಿದ್ದಾರೆ. ನನಗೆ ಫೋನ್ ಮಾಡಿ, ಕರೆ ಮಾಡಿ ನನ್ನ ಮನೆಗೆ ಕರ್ಸ್ಕೊತಾರೆ. ಒಂದಿನ ಮನೆಗೆ ಕರ್ಸ್ಕೊಂಡು, ಚಿನ್ನ ನಿನ್ಗೆ ಏನಾಗ್ಬೇಕು, ನಿನ್ಗೆ ಏನ್ ಮಾಡ್ಬೇಕು ಹೇಳು ನನ್ನ ಹತ್ರ. ಈಗಿನ ಸಿಚುವೇಶನ್ ಅಲ್ಲಿ ಸೊ ನೀವು ಆಸ್ ಎ ಫ್ಯಾನ್ ಆಗಿ, ದರ್ಶನ್ ಫ್ಯಾನ್ ಆಗಿ ಏನ್ ಹೇಳಕ್ ಇಷ್ಟಪಡ್ತಿದ್ದೀರಾ? ಒಂದು ಹೇಳಕ್ ಇಷ್ಟಪಡ್ತೀನಿ ನಾನು. ಆಸ್ ಎನ್ ಅಭಿಮಾನಿ ಅನ್ನೋದಕ್ಕಿಂತ ಅವರ ಫ್ಯಾಮಿಲಿ ಮೆಂಬರ್ ಆಗಿ ನಾನು ಮಾತಾಡ್ತೀನಿ. ಏನಕ್ಕೆ ಅಂತಂದ್ರೆ ದರ್ಶನ್ ಸರ್ ಅಷ್ಟು ನನಗೆ ಪ್ರೀತಿ ಕೊಡ್ತಾರೆ. ಅವರ ಒಡನಾಟ ಇರ್ಬೋದು. ಸೊ ಈಗ ಏನು ಇನ್ಸಿಡೆಂಟ್ ನಡೆದಿದೆಯೋ ನಮಗೆ ಬಹಳ ಬೇಜಾರಿದೆ. ಅವ್ರ ಇನ್ಸಿಡೆಂಟ್ ಆಗೋಕ್ಕೂ ನಾನು ಅಡ್ಮಿಟ್ ಆಗೋಕ್ಕೂ ಕರೆಕ್ಟಾಗಿತ್ತು. ಏನಂದ್ರೆ ಅವತ್ತು ಇನ್ಸಿಡೆಂಟ್ ಆಗಿ ಅವತ್ತು ಏನು ಹೊರಗಡೆ ಅವ್ರು ಹೋದ್ರು, ಅವತ್ತು ನಾನು ಹಾಸ್ಪಿಟಲ್ ಅಡ್ಮಿಟ್. ಅದೇನು ದೇವ್ರು ಬರ್ದಿದ್ನೋ ಗೊತ್ತಿಲ್ಲ ನನಗೆ. ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಬೇಜಾರಾಗುತ್ತೆ ನಮ್ಗೆ. ಇವಾಗ ಭಾಳ ದುಃಖ ಆಗುತ್ತೆ. ಆಗಬಾರ್ದಾಗಿತ್ತು, ಏನೋ ಒಂದು ಕೆಟ್ಟ ಗಳಿಗೆ ಆಗೋಯ್ತು. ಇಲ್ಲ ದೇವ್ರು ಮೋಸ್ಟ್ಲಿ ನೀನು ಸೇಫ್ ಆಗಿರುವಂತ ಮೋಸ್ಟ್ಲಿ ಕೂರಿಸಿರ್ಬೋದು ಒಳಗಡೆ. ಆರಾಮಾಗಿರು ಸ್ವಲ್ಪ. ಓಕೆ, ಈ ಇನ್ಸಿಡೆಂಟ್ ನಡೆಯಕ್ಕಿಂತ ಮುಂಚೆ ನೀವು ಯಾವಾಗ ಭೇಟಿ ಮಾಡಿದ್ರಾ? ನನಗೆ 2016 ಮೊದಲು ಹಾಡು ಮಾಡಿದೆ ನಾನು. ಅಂದ್ರೆ ನಾನು ಕಂಪೋಸ್ ಮಾಡಿಲ್ಲ ಹಾಡನ್ನ. ಈ ಸಾರಥಿ ಸಿನಿಮಾ ಹಾಡು ಬಂತು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಸಾಂಗ್ ನಿಮ್ಗೆ ಗೊತ್ತಿರ್ಬೇಕು. ಈ ಹಾಡಿಗೆ ನಾವು ದರ್ಶನ್ ಸರ್ ಬಗ್ಗೆ ಮಾಡ್ತೇವೆ ನಾನು ಸಾಂಗ್. ಅದಕ್ಕೆ ರಿಮಿಕ್ಸ್ ತರ. ಈ ರಂಗಕ್ಕೆ ಖಳನಾಯಕನ ವರವೋ, ಈ ಊರಿಗೆ ಇವ ಚಂದದ ಕರಿಯ, ಈ ತರ ಲಿರಿಕ್ ಬರ್ದು ಫಸ್ಟ್ ನಾನು 2016 ಮಾಡಿದೆ ನಾನು ದರ್ಶನ್ ಸರ್. ಸೊ ಈ ಹಾಡು ಮಾಡಿದಾಗ ನನಗೆ ಅವಾಗ ಕಂಪೋಸ್ ಮಾಡೋಕೆ ಗೊತ್ತಿರಲಿಲ್ಲ. ಬರೀ ಒಬ್ಬ ಸಿಂಗರ್ ನಾನು ಅವಾಗ. ನಾರ್ಮಲ್ ಸಿಂಗರ್, ಒಬ್ಬ ಆರ್ಕೆಸ್ಟ್ರಾ ಸಿಂಗರ್. ಅವಾಗ ನಾನು ನೋಡ್ಬಿಟ್ಟು ಒಂದಷ್ಟು ಜನ ಗುರ್ತಿಡಿದ್ರು ಈ ಸಾಂಗ್ ಮಾಡಿದಾಗ. ನನಗೆ ಖುಷಿ ಆಯ್ತು, ಓ ನನ್ನನ್ನು ಸ್ವಲ್ಪ ಜನ ಗುರ್ತಿಡಿತಾರೆ ಅನ್ನೋದು. ಅದಾದ್ಮೇಲೆ 2017 ನಾನು ಕಂಪೋಸ್ ಮಾಡಿದೆ ದರ್ಶನ್ ಸರ್ಗೆ. ಏನೂ ಇರಲಿಲ್ಲ ಬ್ರೋ, ನಾನು ಏನಂದ್ರೆ ಏನೂ ಇಲ್ಲ. ನನ್ನ ಹೀಯಾಳ್ಸೋರು, ಇವನ್ ಏನ್ ಮಾಡ್ಬಿಡ್ತಾನೆ, ಇವನ್ ಕೈಲಿ ಏನಾಗತ್ತೆ ಅಂತ ಎಷ್ಟು ಜನ ನನ್ನ ಹೀಯಾಳಿಸಿದ್ದಾರೆ ಅಂದ್ರೆ, ಇವನ್ ಕೈಲಿ ಏನೂ ಆಗಲ್ಲ, ಇವನ್ ಕೈಲಿ ಏನಾಗ್ಬಿಡುತ್ತೆ ಅಂತ. ಬಟ್ ನನಗೇನು ಅಂತಂದ್ರೆ ಒಂಥರ ದುಃಖ. ಏನ್ ಅವರು, ನನಗೂ ಟ್ಯಾಲೆಂಟ್ ಇದೆಯಲ್ಲ, ಹೌದು, ನನ್ನೂ ಬೆಳೆಸ್ರಿ, ಯಾಕೆ ಬೆಳೆಸಲ್ಲ ನೀವು? ನಾನು ಆಮೇಲೆ ಯಾಕೆ ಗುರು, ನನ್ ಟ್ಯಾಲೆಂಟ್ ಇದೆಯಲ್ಲ, ಯಾರು ಸಪೋರ್ಟ್ ಇಲ್ಲ ನನಗೆ, ಏನ್ ಮಾಡೋದು ಅಂತ. ಆಗ ನಾನು ಏನ್ ಮಾಡಿದ್ದು, ಸರಿಗಮಪ ಎಂಟ್ರಿ ಆಗಿದ್ದು ಸೀಸನ್ 13 ಬ್ರೋ. ಇದು ನನ್ನ ಲೈಫ್ ಟರ್ನಿಂಗ್ ಪಾಯಿಂಟ್. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಬ್ರೋ,
ಸರಿಗಮಪ ಸೀಸನ್ 13 ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದೆ. ಟಾಪ್ 30 ಇದ್ದೆ. ಟಾಪ್ 30 ಸಾಂಗ್ ಆಡಿದ್ದೀನಿ ಸ್ಟೇಜ್ ಮೇಲೆ. ಎಲಿಮಿನೇಟ್ ಮಾಡ್ಬಿಟ್ರು ನನ್ನ. ಯಾಕೆ ರೀಸನ್ ಗೊತ್ತಿಲ್ಲ. ಇಲ್ಲ ಪೊಲಿಟಿಕ್ಸ್ ಮಾಡಿದ್ರ, ಇಲ್ಲ ಅಂದ್ರೆ ನಾನು ಪೂರ್ತಿ ಮಾಡಿ ಕೆಳಗಡೆ ಹಿಡಿದಿದ್ದೀನಿ ಬ್ರೋ. ಎಲ್ಲ ಕಟ್ ಮಾಡಿದ್ರು ಎಡಿಟಿಂಗ್ ಅಲ್ಲಿ, ಪೂರ್ತಿ ಹಾಕಿಲ್ಲ. ನಾನು ಏನ್ ಮಾತಾಡಿದ್ದೀನಿ ಸ್ಟೇಜ್ ಮೇಲೆ ಅದು ಹಾಕ್ಲಿಲ್ಲ. ನನಗೆ ಬಹಳ ಬೇಜಾರಾಯ್ತು ಅವತ್ತು. ಇಷ್ಟು ಟ್ಯಾಲೆಂಟ್ ಇದೆಯಲ್ಲಪ್ಪ ನನ್ನ ಹತ್ರ, ನನ್ನ ಟ್ಯಾಲೆಂಟ್ ಮರ್ಯಾದೆ ಇಲ್ವಾ, ಮರ್ಯಾದೆ ಇಲ್ಲ ಅಲ್ಲ ಅಂತ ಅವತ್ತು ನನಗಿತ್ತು. ನಾನು ಎಲ್ಲೂ ಈ ವಿಷಯ ಹೇಳಿಲ್ಲ, ಇವತ್ತು ಹೇಳ್ತಾ ಇದೀನಿ. ಯಾಕಂದ್ರೆ ಮನ್ಸಿಗೆ ಅಷ್ಟು ನೋವು ನನಗೆ ಇವತ್ತು. ಅವತ್ತು ನನ್ಗೊಂದು ಅವಕಾಶ ಕೊಟ್ಟಿದ್ದಿದ್ರೆ ಸ್ಟೇಜ್ ಅಲ್ಲಿ, ಇವತ್ತು ಒಂದು ದೊಡ್ಡ ಹೆಸರಾಗೋದು. ಅಂದ್ರೆ ಈಗ ಹೆಸರಿದೆ. ನಿಮ್ಮ ಡಿ-ಬಾಸ್ ಅವರ ಒಡನಾಟ ಹೇಗಿತ್ತು? ನಾನು ಹೇಳ್ತೀನಲ್ಲ, ಅವತ್ತು ನನ್ನ ಸರಿಗಮಪದಿಂದ ಆಚೆ ಬಂದ ಮೇಲೆ ಕಾಲು ಕೈಯಲ್ಲಿ ಹಿಡಿದ್ಬಿಟ್ಟು ಅವ್ರಿಗೆ ಹೇಳಿದ್ದು, ಸರ್ ಒಂದು ಅವಕಾಶ ಕೊಡಿ. ಅದು ಕಟ್ಟಾಗಿದ್ದೆ ಬ್ರೋ, ಹತ್ತು ಬಿಟ್ಟಿದ್ದೀನಿ ನಾನು. ಒಂದು ಅವಕಾಶ ಕೊಡಿ, ಇದೊಂದು ನನ್ಗೆ ಅವಕಾಶ. ಅದು ಮುಗ್ದಿದ್ದೆ ಬ್ರೋ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಬ್ರೋ, ಹೆಸರು ಹೇಳ್ತೀನಿ ಇವತ್ತು, ಮಾಯಿ ಅಂದ್ಬಿಟ್ಟು. ಅವರು ಕೊರಿಯೋಗ್ರಾಫರ್, ಡ್ಯಾನ್ಸ್ ಕೊರಿಯೋಗ್ರಾಫರ್ ತಮಿಳ್ನಾಡಲ್ಲಿ. ದೊಡ್ಡ ದೊಡ್ಡ ಪುನೀತ್ ರಾಜ್ಕುಮಾರ್ಗೆಲ್ಲ ಕೊರಿಯೋಗ್ರಾಫರ್ ಅವರು. ಬ್ರದರ್ ನೀವು ತಲೆ ಕಡೆ ಅವ್ರನ್ನ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿಲ್ಲ ನಾನು ಸರಿಗಮಪ ಶೂಟಿಂಗಿಗೆ. ನಮ್ ಬ್ರದರ್ನ ಕರ್ಕೊಂಡು ಹೋದೆ. ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಮರ್ಯಾದೆ ಹೋಗ್ಬಿಡುತ್ತಲ್ಲ ಬ್ರೋ, ಖಂಡಿತ ಅಂತ. ಆಮೇಲೆ ಅವರು ಬ್ರದರ್ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಒಂದ್ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ, ಒಂದ್ ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಮುಗಿದು ಬಂದಿದ್ದೆ. ಫಸ್ಟ್ ನಾನು ಮಾಡಿದ್ ದರ್ಶನ್ ಸರ್ ಕರುನಾಡಿನ ಕರಿಯ ಅಂತ ಮಾಡಿದೆ ಬ್ರೋ. ಸಂಜಿತ್ ಹೆಗಡೆ ಕೈಲಿ ಆಡಿಸಿದ್ದು ಫಸ್ಟ್ ನಾನು. ಸಂಜಿತ್ ಹೆಗಡೆ ನಾನು ಜೊತೆಲಿ ಇದ್ದಿದ್ದು ಸರಿಗಮಪ ಅಲ್ಲಿ. ನಾನು ಫಸ್ಟ್ ಹಾಡು ಯಾವ್ದು ಇಲ್ಲ ಸಂಜಿತ್ ಹೆಗಡೆ. ಇವತ್ತು ಸಂಜಿತ್ ಹೆಗಡೆ ಎಲ್ಲೋ ಇದ್ದಾರೆ. ಬಟ್ ಏನು ಅಂತಂದ್ರೆ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಯಾರೇ ಕಲಾವಿದರಾಗಲಿ ನಮ್ಮನ್ನ ಒಂದ್ ಹಾಡ್ಸಿದೀವ ಅವ್ರ ಕೈಲಿ ಹಾಡು ನೆನ್ಸ್ಕೋಬೇಕು. ಫಸ್ಟ್ ಹಾಡೋದು ಕರುನಾಡಿನ ಕರಿಯ ಅಂತ. ಆ ಸಾಂಗು ಎಲ್ಲಾ ಕಡೆ ಒಂದ್ ಸ್ವಲ್ಪ ಹೋಯ್ತು, ವೈರಲ್ ಆಯ್ತು. ಬಿಟ್ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ಪರ್ಸನಲ್ ಆಗಿ ದರ್ಶನ್ ಸರೇ ಕರ್ಸಿದ್ರು ನನ್ನ ಮನೆಗೆ ಅವತ್ತು. ಫಸ್ಟ್ ಹಾಡು ನಂದು. ಮ್ಯಾನೇಜರ್ ಕೈಲಿ ಫೋನ್ ಮಾಡಿ ರಾತ್ರಿ ಎಡಿಟಿಂಗ್ ಅಲ್ಲಿ ಕೂತಿದ್ದೀನಿ ಬ್ರೋ, ನಾಳೆ ರಿಲೀಸ್ ಸಾಂಗ್ ಬೆಳಗ್ಗೆ 12:30 ರಾತ್ರಿ ಮಲ್ಲೇಶ್ವರಂ ಅಲ್ಲಿ ಎಡಿಟಿಂಗ್ ಮಾಡಿಸ್ತಾ ಇದ್ದೀನಿ. ದರ್ಶನ್ ಸರ್ ಮ್ಯಾನೇಜರ್ ಫೋನ್ ಮಾಡಿದ್ರು ನನಗೆ. ಫೋನ್ ಮಾಡ್ಬಿಟ್ಟು, ಚಿನ್ನ ಬೆಳಿಗ್ಗೆ ಬಂದ್ಬಿಡು, ದರ್ಶನ್ ಸರ್ ಈ ಸಾಂಗ್ ರಿಲೀಸ್ ಮಾಡ್ತಾರೆ ಅಂತ. ಅದು ಎಲ್ಲಿತ್ತೋ ಭಾಗ್ಯ ನನಗೆ ಗೊತ್ತಿಲ್ಲ. ಆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ಬ್ರೋ, ಅದು ಪವರ್. ಆ ಪವರ್ ನನ್ನ ದರ್ಶನ್ ಸರ್ನ ಗೊತ್ತಿಲ್ಲ, ಆ ದೇವ್ರ ಹೇಳ್ಸಿರ್ಬೋದೇನೋ. ಸೊ ಹೇಳಿದ್ರು ಅವತ್ತು ಬೆಳಗ್ಗೆ ಹೋದೆ ಬ್ರೋ, 6 ಗಂಟೆ ಫಸ್ಟ್ ಭೇಟಿ ನಂದು. ಈಗ ಅದು ಏನಂದ್ರೆ ಕಾನೂನಿಗಿಂತ ದೊಡ್ಡವ್ರು ನಾವಲ್ಲ ಬ್ರೋ, ಅಷ್ಟು ದೊಡ್ಡವ್ರು ನಾವೆಲ್ಲ ಮಾತಾಡೋದು. ಜಡ್ಜ್ ಇರ್ತಾರೆ, ಕೋರ್ಟ್ ಅನ್ನೋದಿರ್ತದೆ ಅಲ್ವಾ. ಅದ್ರಲ್ಲಿ ಏನ್ ಸಾಬೀತಾಗುತ್ತೋ ಅದು ನಡೀಲಿ, ಶಿಕ್ಷೆ ಆಗುತ್ತಾ ಆಗ್ಲಿ, ಏನ್ ತೊಂದರೆ ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗ್ಲೇಬೇಕಲ್ಲ. ಸೊ ನಾವು ಹಿಂಗಾಗುತ್ತೆ ಹಂಗಾಗುತ್ತೆ, ಹಂಗ್ ತೋರಿಸ್ತಾ ಇದ್ದಾರೆ ಹಿಂಗ್ ತೋರಿಸ್ತಾ ಇದ್ದಾರೆ, ಏನ್ ಬೇಕಾದ್ರೂ ತೋರಿಸ್ತಾರೆ ಅವರು. ಈಗ ಯಾರೇ ತಪ್ಪು ಮಾಡ್ಲಿ ತೋರ್ಸೆ. ಮಾಧ್ಯಮ ಅನ್ನೋದೊಂದು, ನಾವು ತಪ್ಪು ಮಾಡಿದಾಗ ಮಾಧ್ಯಮದವರು ತೋರಿಸ್ತಾರೆ, ನಾವು ಒಳ್ಳೇದು ಮಾಡಿದಾಗೂ ತೋರಿಸ್ತಾರೆ, ಎರಡೂ ತೋರಿಸ್ತಾರೆ ಮಾಧ್ಯಮ. ಈ ಸೋಷಿಯಲ್ ಮೀಡಿಯಾ ಅನ್ನೋದು ಇವತ್ತು ಏನಾಗ್ಬಿಟ್ಟಿದೆ, ತುಂಬಾ ಸ್ಪೀಡ್ ಇರೋದ್ರಿಂದ ಬೇಗ ವೈರಲ್ ಆಗ್ತದೆ ನ್ಯೂಸ್ಗಳು. ಸೊ ಆದ್ರಿಂದ ನನಗೇನಂದ್ರೆ ದರ್ಶನ್ ಸರ್ ಅದನ್ನ ಹೇಳಿದಲ್ಲ, ಕೆಟ್ಟ ಟೈಮ್ ಏನೋ ಗೊತ್ತಿಲ್ಲ, ಹಿಂಗ ಆಗಬಾರ್ದಾಗಿತ್ತು. ನಾವು ದೇವರಲ್ಲಿ ಕೇಳ್ಕೊಳ್ಳೋದು, ದಿನಾ ದೇವರಲ್ಲಿ ಕೇಳ್ಕೊಂತೀವಿ, ಆದಷ್ಟು ಬೇಗ ಬರ್ಲಿ ಅವರು, ವಾಸ ಬರ್ಲಿ, ಅಣ್ಣ ಬರ್ಲಿ. ಏನಂದ್ರೆ ನಮ್ಗೊಂಥರ ನೋವು, ದುಃಖ ಬಿಡಲ್ಲ ಅಂತಾರೆ. ನಾನು ಎಷ್ಟೊಂದ್ ಕಡೆ ಟ್ರೈ ಮಾಡಿದೆ, ಅಲ್ಲಿ ಹೋಗಿ ಕಾಯ್ಬೇಕಂತೆ. ನೋಡೋಣ ಬ್ರೋ, ಗೊತ್ತಿಲ್ಲ. ನನಗೀಗ 4ನೇ ತಾರೀಕಿಗೆ ನಾನು ವೇಟ್ ಮಾಡ್ತಾ ಇದ್ದೀನಿ. 4ನೇ ತಾರೀಕು ಏನಕ್ಕಂದ್ರೆ 7ನೇ ತಾರೀಕು ಶುಕ್ರವಾರ, ಆಷಾಢ ಶುಕ್ರವಾರ ಬ್ರೋ. 7ನೇ ತಾರೀಕು ಪ್ರತಿ ವರ್ಷ ಆಷಾಢ ಶುಕ್ರವಾರಗೆ ವಾಸು ನಮ್ ದರ್ಶನ್ ಸರ್ ಚಾಮುಂಡಿ ಬೆಟ್ಟದಲ್ಲಿ ಇರೋದು. ಪ್ರತಿ ವರ್ಷ ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾ ಇದ್ರು. ಬಟ್ ಇವತ್ತು ಆ ತಾಯಿ ಏನಕ್ಕೆ ಕೂರಿಸಿದಾರೋ ಗೊತ್ತಿಲ್ಲ, ಸೇಫ್ ಆಗಿ ಕೂರಿಸಿದ್ದಾರೆ ಅನ್ಸುತ್ತೆ ನನಗೆ. ಮಾಡಿದ್ದು ಸರಿನಾ ತಪ್ಪ ಅಂತಿದೆ? ನನ್ನ ಪ್ರಕಾರ ತಪ್ಪೇ ಬ್ರೋ. ಒಬ್ಬರಿಗೆ ಕಳ್ಸಿದ್ನೋ, ಇಬ್ಬರಿಗೆ ಕಳ್ಸಿದ್ನೋ, 1000 ಜನಕ್ಕೆ ಕಳ್ಸಿದ್ನೋ ಗೊತ್ತಿಲ್ಲ ಯಪ್ಪ. ನನ್ನ ಪ್ರಕಾರ ಇಷ್ಟು ಜನಕ್ಕೆ ಕಳ್ಸಿದ್ರೆ ತಪ್ಪು, ನೀನು ಒಬ್ರು ಕಳ್ಸಿದ್ರು ತಪ್ಪೆ. ನೀನ್ ಯಾಕಂಗ್ ಮಾಡ್ದೆ? ಒಂದ್ ಹೆಣ್ಣು ಅಂತ ಬಂದಾಗ ಬ್ರೋ, ನಾನ್ ದೇವ್ರ ತರ ಪೂಜಿಸ್ತೀವಲ್ಲ, ಒಂದ್ ಹೆಣ್ಣು ಅಂದ್ರೆ ನಮ್ಮನೆಲ್ಲೂ ತಾಯಿ ಇದಾರೆ, ನಮ್ಮನೆಲ್ಲೂ ಅಕ್ಕ ತಂಗಿರು ಇದಾರೆ, ಎಲ್ರ ಮನೆಯಲ್ಲೂ ಅಕ್ಕ ತಂಗಿರು ಇರ್ತಾರಲ್ಲ. ಅಚಾನಕವಾಗಿ ಅವ್ರೇನ್ ಗೊತ್ತಾ, ಇವಾಗ ಫಾರ್ ಎಕ್ಸಾಂಪಲ್ ನನಗೇನೆ ನಮ್ಮನೆಯವ್ರಿಗೆ ಏನಾದ್ರು ಅಂದ್ಬಿಟ್ರೆ ನನಗ್ ಕೋಪ ಬರುತ್ತಾ ಇಲ್ಲ ಬ್ರೋ.
ಬರುತ್ತಲ್ವಾ ಆಬ್ವಿಯಸ್ಲಿ. ಇಲ್ಲ ನಿಮ್ಮ ಮನೆಯವ್ರಿಗೆ ಯಾರಾದ್ರೂ ಅನ್ಬಿಟ್ರು ರೋಡಲ್ಲಿ ಚುಡಾಯಿಸಿದ್ರು, ಇಲ್ಲ ಏನೋ ಅಂದ್ರು, ಏನ್ ಮಾಡ್ತೀರಾ ಹೇಳಿ ನೀವು? ಕರೆಕ್ಟ್ ಅಲ್ವಾ? ಕರೆಸ್ತೀರಾ? ಇಲ್ಲ ನಾನ್ ಕರೆಸ್ತೀನೋ ಇಲ್ಲ ನಮ್ಮ ಸ್ನೇಹಿತರಿಗೆ ಕರೆಸ್ತಾರೋ ಗೊತ್ತಿಲ್ಲ, ಕರೆಸ್ತೀರಾ? ಏನಪ್ಪ ಆಯ್ತು ವಿಚಾರಿಸ್ತೀನಿ. ಆಮೇಲೆ ಕೆಲವ್ರು ಏನು ಗೊತ್ತಾ, ಟೆಂಪರ್ ಜಾಸ್ತಿ ಇರೋರು ಏನ್ ಮಾಡ್ಬಿಡ್ತಾರೆ, ಮುಂದೆ ಹೊಡೆದೇ ಬಿಡ್ತಾರೆ ಟೆಂಪರ್ ಇರೋರು. ಸೊ ಅದೇ ತರ ಆಗಿದ್ಯಾ ಅಂತೀರಾ? ಇದು ಏನಾಗಿದೆ ಅಂತಂದ್ರೆ ಗೊತ್ತಿಲ್ಲ ಬ್ರೋ. ಅಲ್ಲಿ ಸ್ಪಾಟ್ ಅಲ್ಲಿ ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಸ್ಪಾಟ್ ಅಲ್ಪ ಅವ್ರಿಗೆ ಏನಂದ್ರೆ ಸ್ಟಾರ್ಟಿಂಗು ಹಿಂಗ್ ಮಾಡ್ಬೇಡಪ್ಪ ಅಂತ ಹೇಳಿದ್ರು, ವಾರ್ನಿಂಗ್ ಕೊಟ್ರು, ಇಲ್ಲ ಏನಾಯ್ತು ನಮ್ಗೆ ಗೊತ್ತಿಲ್ಲ. ಸ್ಪಾಟ್ ಅಲ್ಲಿ ದೇವರು ಫಿಕ್ಸ್ ಮಾಡಿದ್ದ ಅನ್ಸುತ್ತೆ ಅವನ ಹಣೆ ಬರದಲ್ಲಿ. ಏನೇಳಿ ಒಬ್ಬ ಹಣೆ ಬರದಲ್ಲಿ ನಿನ್ನ ಸಾವು ಹಿಂಗೆ ಆಗ್ಬೇಕು ಅಂತಂದ್ರೆ ಹಂಗೆ ಆಗ್ತದೆ, ಏನು ಮಾಡಕ್ಕಾಗಲ್ಲ. ಈಗ ನನ್ ಎಕ್ಸಾಂಪಲ್, ನಾನಾಗ್ಲಿ ಯಾರೇ ಆಗ್ಲಿ ಬ್ರೋ, ಬ್ರಹ್ಮ ಬರ್ದು ಬಿಟ್ಟಿರ್ತಾನೆ ನಿನ್ ಸಾವು ಹಿಂಗೆ ಆಗ್ಬೇಕು.